ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಅಪ್ಪ ಅಮ್ಮ ಬೆಳಗ್ಗೆ ಬೇಗನೆ ಎದ್ದು ಹೊಲ್ದ ಹತ್ರ ಹೋಗಿದ್ರು. ನೀವಿಬ್ರು ತಿಂಡಿ ಮಾಡ್ಕೊಂಡು ತಗೊಂಡು ಬನ್ನಿ ಹೊಲ್ದ ಹತ್ರ, ನಾವು ಹೋಗಿರ್ತೀವಿ, ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ರು. ನಾನು ಮತ್ತು ನನ್ನ ತಂಗಿ ಇಬ್ಬರು ಇದ್ವಿ. ಬೇಗ ಹೊಲ್ದ ಹತ್ರ ಹೋಗ್ಬೇಕಿತ್ತಲ್ಲ, ಅದಕ್ಕೆ ನಾನು ನನ್ನ ತಂಗಿ ತಿಂಡಿ ತಗೊಂಡು ಇವಾಗ ಹೋಗ್ಬೇಕು ಅಲ್ಲಿಗೆ. ಅದಕ್ಕೆ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಆದರೂ ಈ ಚಿತ್ರಾನ್ನದ ರೆಸಿಪಿ ಬೇಕು ಅಂದರೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ ಟ್ರೈ ಮಾಡಿ. ಆದಷ್ಟು ವೀಡಿಯೋನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಏನಾದರೂ ತಪ್ಪಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ವೀಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೀವು ನನ್ನ ಲಾಗಲ್ಲಿ ಏನೇನು ನೋಡ್ಬೋದು ಅಂದರೆ ಹಳ್ಳಿ ಲೈಫ್ ಯಾವ ಥರ ಇರುತ್ತೆ ಅಂತ ನೀವು ನೋಡ್ಬೋದು. ಸೊ ನಾನು ಈ ಲಾಗಲ್ಲಿ ನನ್ನ ದಿನಚರಿನ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ನಿಮ್ಮ ಹೊಟ್ಟೆಗೆ ಹಾಕೋಬಿಡಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನಿಲ್ಲಿ ಚಿತ್ರಾನ್ನದ್ದು ಎಕ್ಸ್ಪ್ಲೇನ್ ಮಾಡಿ ಹೇಳಿಲ್ಲ. ನಮ್ಮ ಹಳ್ಳಿ ಕಡೆ ಚಿತ್ರಾನ್ನಕ್ಕೆ ಯಾವುದೇ ಮಸಾಲೆ ಗಿಸಾಲೆ ಏನು ಹಾಕಲ್ಲ. ತುಂಬ ಸಿಂಪಲ್ಲಾಗಿ ನಾವು ಚಿತ್ರಾನ್ನ ಮಾಡ್ಕೊಳ್ಳೋದೇ ಈ ಥರ. ಕೇವಲ 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ಸೊ ನಿಮ್ಗೆ ಏನಾದ್ರು ಈ ರೆಸಿಪಿ ಬೇಕು ಅಂದರೆ ಶಾರ್ಟ್ಸಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ ಫ್ರೆಂಡ್ಸ್. ಸೊ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ನಿಮಗೆಲ್ಲ ಇದೆಲ್ಲ ಬೇಕಾ, ನೀವೆಲ್ಲ ಇದನ್ನೆಲ್ಲ ಮಾಡ್ತೀರಾ ಅಂತ. ಪ್ಲೀಸ್ ಅಂಥವ್ರ ಮುಂದೆ ನಾವು ಬೆಳಿಬೇಕು ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನಾವಿಲ್ಲಿ ಚಿತ್ರಾನ್ನ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಹೊಲ್ದ ಹತ್ರ ತಗೊಂಡು ಹೋಗ್ತಿದ್ದೀವಿ. ನಾನು ಮತ್ತು ನನ್ನ ತಂಗಿ ಮನೆ ಲಾಕ್ ಎಲ್ಲ ಮಾಡಿಕೊಂಡು ಇವಾಗ ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ಹೊಲ ಸ್ವಲ್ಪ ದೂರ ಇದೆ, ಅದಕ್ಕೆ ಬೈಕಲ್ಲಿ ಹೋಗ್ತಿದ್ದೀವಿ. ಹತ್ರ ಇದ್ದಿದ್ರೆ ನಡ್ಕೊಂಡೇ ಹೋಗಿ ಕೊಟ್ಟು ಬರ್ತಿದ್ವಿ. ದೂರ ಇರೋದ್ರಿಂದ ಇಬ್ಬರು ಜೊತೆಲೇ ಹೋಗ್ತಿದ್ವಿ. ಸೊ ನಮ್ಮ ಅಪ್ಪಂಗೆ ತುಂಬ ಮಂಡಿ ನೋವು ಫ್ರೆಂಡ್ಸ್. ಆದರೂ ನಾವು ರೈತರಲ್ವಾ, ಕೆಲಸ ಮಾಡಲೇಬೇಕು ಅಂತ ಹೇಳ್ಬಿಟ್ಟು 1 ಎಕರೆಗೆ ಜೋಳ ಹಾಕಿದ್ರು ಫ್ರೆಂಡ್ಸ್. ಅದು ನಮ್ಮ ಅಪ್ಪ ಕಷ್ಟಪಟ್ಟಿರೋ ಅಂತ ಅದಕ್ಕೆ ಪ್ರತಿಫಲನೂ ಸಿಗ್ತಿಲ್ಲ ಫ್ರೆಂಡ್ಸ್. ಬರೀ 2,000 ಇದೆಯಂತೆ ಟನ್ನು. ಸೊ ನಮ್ಮ ಅಪ್ಪ ತರಕಾರಿನೂ ಬೆಳೀತಿದ್ರು, ಆದರೆ ಇವಾಗ ಸ್ವಲ್ಪ ಮಂಡಿ ನೋವು ಜಾಸ್ತಿ ಆಗಿರೋದ್ರಿಂದ ಬರೀ ಆಗ್ಲೂ ಮತ್ತು ಜೋಳನ ಹಾಕ್ಕೊಂಡಿದ್ದಾರೆ ಫ್ರೆಂಡ್ಸ್. ನಮ್ಮಪ್ಪ ಕಷ್ಟಪಟ್ಟಿರೋದಕ್ಕೆ ಪ್ರತಿಫಲನಾರು ಸಿಗಲಿ ಅಂತ ಬೇಡ್ಕೊತಿದ್ದೀನಿ ಫ್ರೆಂಡ್ಸ್. ಹಾಗಲಕಾಯಿ ಕುಯ್ಕೊಂಡು ಆಗ್ಲೂ ಗಿಡಕ್ಕೆ ಒಂದು ಸ್ವಲ್ಪ ಕಾಯಿಲೆ ಹೊಡೆದಿತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಗೊಬ್ಬರ ಬೆರೆಸಿ ಬಿಡೋಕ್ಕೆ ಅಂತ ಬಂದಿದ್ದಾರೆ ಫ್ರೆಂಡ್ಸ್. ನೋಡಿ ಇಲ್ಲಿ ಡ್ರಮ್ಗೆ ನೀರನ್ನ ಬಿಡ್ತಿದ್ದಾರೆ, ಅದಕ್ಕೆ ಗೊಬ್ಬರ ಮಿಕ್ಸ್ ಮಾಡಿ ನಂತರ ಅದನ್ನ ಚೊಂಬಲ್ಲಿ ತಗೊಂಡು ಒಂದೊಂದು ಗಿಡಕ್ಕೂ ಬಗ್ಗಿ ಉಯ್ಬೇಕು ಫ್ರೆಂಡ್ಸ್. ಗೊಬ್ಬರ ಹಾಕ್ಬೇಕಾದ್ರೆ ಆ ಕಡೆ ಈ ಕಡೆ ಹೋಗಂಗೂ ಇಲ್ಲ ಫ್ರೆಂಡ್ಸ್. ನೋಡಿ ನಮ್ಮಪ್ಪ ಇಲ್ಲಿ ಮಿಕ್ಸ್ ಮಾಡ್ತಿದ್ದಾರೆ ಗೊಬ್ಬರನ. ಸೊ ನಾವು ಮನೆ ಹತ್ರ ಹೋಗ್ತಿದ್ವಲ್ಲ, ಅದಕ್ಕೆ ತಗೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಹಾಗಲಕಾಯಿ ಚೀಲ ಹೊಲ್ದು ಕೊಡ್ತಿದ್ರು ತಗೊಂಡೋಗೋಕ್ಕೆ. ಸೊ ನನ್ನ ತಂಗಿ ಇಲ್ಲಿ ಆಗ್ಲೂ ಗಿಡನೇ ಅವಳೇ ಇಂಪ್ರೂವ್ ಮಾಡಿರೋ ಥರ ಬಿಲ್ಡಪ್ ತಗೊಂಡು ನಿಂತಿದ್ದಾಳೆ ನೋಡಿ ಫ್ರೆಂಡ್ಸ್. ಇವಾಗ ತಿಂಡಿ ಕೊಡೋಕ್ಕೆ ಅಂತ ಬಂದ್ವಿ, ಕೊಟ್ವಿ. ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ನಾವು ಹೊಲ್ದ ಹತ್ರ ಜಾಸ್ತಿ ಹೊತ್ತಿರಲಿಲ್ಲ, ನಮ್ಮ ಅಪ್ಪ ಅಮ್ಮನೂ ನಮ್ಮ ಜೊತೆನೇ ಬಂದರು. ಕಾಫಿ ಕಾಯಿಸ್ಬಿಟ್ಟು ಕೊಟ್ವಿ, ಎಲ್ಲರೂ ಕುಡಿದ್ಬಿಟ್ಟು ಮತ್ತೆ ಬೀನ್ಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಹೊಲ್ದ ಹತ್ರ ಹೋಗ್ತಿದ್ವಿ. ನಮ್ಮ ಯಜಮಾನ್ರು ಕೂಡ ಬಂದಿದ್ದರು. ಅವರು ಮತ್ತೆ ನನ್ನ ತಂಗಿ ಫೋಟೋ ತೆಗಿತಾವಳೆ ಅಂತ ಹೇಳ್ಬಿಟ್ಟು ಮುಖ ಮುಚ್ಕೊಂತಿದ್ರು. ಸೊ ಬಿಸಿಲು ತುಂಬ ಐತೆ ಅಂತ ಹೇಳ್ಬಿಟ್ಟು ಬೀನ್ಸ್ ಕುಯ್ಯೋದಂತ ಸ್ಟಾರ್ಟ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಕೂದಿರೋದಕ್ಕೆ ನಮ್ಮಮ್ಮ ಬೈತಿದ್ರು. ಅವರು ಒಂದೊಂದು ಬಕೆಟ್ ತುಂಬಿಸ್ಕೊಂಡು ತಗೊಂಡೋಗಿ ಸುರಿತಿದ್ರು. ಇನ್ನೂ ಇಷ್ಟೇ ನಮಗೆ ಕೂದಿರೋದು ಅಂತ ಹೇಳ್ಬಿಟ್ಟು. ತುಂಬ ಬಿಸಿಲಿತ್ತು, ಅದರಿಂದ ಬೇಗ ಬೇಗ ಕುಯ್ಕೊಂಡು ಬರೋದಂತ ಹೇಳ್ಬಿಟ್ಟು ಜಾಸ್ತಿ ಹೊತ್ತು ಹೊಲ್ದ ಹತ್ರ ಇರಲಿಲ್ಲ. ಒಂದು ಚೀಲ ಕುಯ್ಕೊಂಡು ಅಷ್ಟೇ ಫ್ರೆಂಡ್ಸ್ ಬಂದುಬಿಟ್ವಿ, ಜಾಸ್ತಿ ಹೊತ್ತು ಇರಲಿಲ್ಲ. ಅವರು ಒಂದು ಚೀಲ ಕೂದ್ರು, ನಾನು ಕೂದಿದ್ದು ಬರೀ ಅರ್ಧ ಬಕೆಟ್ ಅಷ್ಟೇ ಫ್ರೆಂಡ್ಸ್. ನಮ್ಮಮ್ಮ ಅದಕ್ಕೆ ಬೈತಿತ್ತು, ನಿಮ್ಮ ಕೈಲಿ ಏನೂ ಆಗಲ್ಲ. ಸೊ ಫ್ರೆಂಡ್ಸ್, ನಾವು ಬಿಸಿಲು ಟೈಮಲ್ಲಿ ಬಂದಿರೋದ್ರಿಂದ ಬಿಸಿಲು ತಾಪಕ್ಕೆ ಉರಿ ತಾಳೋಕ್ಕಾಯ್ತಿದ್ದಿಲ್ಲ ಫ್ರೆಂಡ್ಸ್. ಆದರೂ ಏನಾದರೂ ಮಾಡಿ ಒಂದು ಚೀಲನಾದರೂ ಕುಯ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡಿ ಕಷ್ಟಪಟ್ಟು ಕುಯ್ಕೊಂಡು ಹೋಗ್ತಿದ್ವಿ. ಅಷ್ಟರಲ್ಲಿ ನಮ್ಮ ಅಪ್ಪ ಬಂದರು. ಇನ್ನೂ ಇಷ್ಟನೇ ಕೂದಿರೋದು ನೀವು, ನಾನು ಅಲ್ಲಿ ಮನೆ ಹತ್ರ ಎಲ್ಲ ಕೆಲಸ ಮುಗಿಸ್ಕೊಬಂದ್ರು ನಿಮ್ಮ ಕೈಲಿ ಕುಯ್ಯೋಕ್ಕಾಗಿಲ್ಲ ಅಂತ. ಸೊ ನಮ್ಮ ಅಪ್ಪನ ಜೊತೆ ನಮ್ಮ ಬಿಲ್ಲಿನೂ ಬಂದಿದ್ಲು ಫ್ರೆಂಡ್ಸ್. ಅವಳನ್ನ ವಾಪಸ್ ಮನೆ ಹತ್ರ ಕರ್ಕೊಂಡೋಗ್ಬೇಕಿತ್ತು. ಅದಕ್ಕೆ ನಮ್ಮ ಅಪ್ಪ ಏನಂತ ಅಂತಿತ್ತು ಅಂದರೆ ಬಿಲ್ಲಿಗೆ, ಹೋಗು ಮನೆ ಹತ್ರ, ನಾವು ಎಲ್ಲಿರ್ತೀವಿ ಅಲ್ಲೇ ಇರ್ತೀಯಲ್ಲ ಅಂತ ಬೈತಿತ್ತು. ಸೊ ನಾವು ಹೊರಟ್ವಿ ಮನೆ ಹತ್ರ. ಬೀನ್ಸ್ ಎಲ್ಲ ಕುಯ್ಕೊಂಡು ಆಯಿತು. ನಮ್ಮ ಮನೆಯವರು ಹೋಗಿದ್ರು ಫಸ್ಟೇ. ನಮ್ಮ ಅಪ್ಪನ ಕೈಲಿ ಒರೆಸಿ ನಾವು ಬಕೆಟ್ನ ತಗೊಂಡು ಹೊರಟ್ವಿ ಮನೆ ಕಡೆಗೆ. ಸೊ ನಮ್ಮಪ್ಪ ಔಷಧಿ ಹೊಡಿತಿದ್ರು, ಬೀನ್ಸ್ ಗಿಡಕ್ಕೆ ಕಾಯಿಲೆ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಔಷಧಿ ಪಂಪ್ನ ತಗೊಳ್ಳೋದಕ್ಕೆ ಅಂತ ಹುಡ್ಕಾಡ್ತಿದ್ವಿ. ಅವ್ರು ಎಲ್ಲಿ ಇಟ್ಟಿದ್ರು ಅಂತ ಗೊತ್ತಿದ್ದಿಲ್ಲ ಫ್ರೆಂಡ್ಸ್. ಆಮೇಲೆ ನನ್ನ ತಂಗಿ ಹುಡ್ಕೊಂಡು ತಗೊಂಡು ಬಂದಳು ಕೊನೆಗೂ. ಆಮೇಲೆ ನಾವು ಮನೆ ಹತ್ರ ಹೊರಟ್ವಿ. ಇನ್ನೇನು ಹೊಲ್ದ ಹತ್ರ ಕೆಲಸ ಅಂತ ಹೇಳ್ಬಿಟ್ಟು
ನಾನು ಮತ್ತು ನನ್ನ ತಂಗಿ ನಮ್ಮಮ್ಮ ಹಿಂದೆ ಉಳ್ಕೊಬಿಟ್ಟು ನಮ್ಮಪ್ಪ ಅಲ್ಲೇ ಮನೆ ಹತ್ರ ಹೋಗ್ತಿದ್ರು. ನಮ್ಮ ಅಮ್ಮ ಕೈಲೇ 2 ಬಕೆಟ್ನು ಕೊಟ್ಬಿಟ್ಟಿದ್ದೆ ಫ್ರೆಂಡ್ಸ್. ನಾನು 1 ಬಕೆಟ್ನು ತಂದಿದ್ದಿಲ್ಲ. ನೋಡಿ ಫ್ರೆಂಡ್ಸ್, ನನ್ನ ತಂಗಿ ವೀಡಿಯೋ ಮಾಡ್ಕೊತಿದ್ದಾಳೆ ಅಂತ ಮಕ್ಕಕ್ಕೆ ಕಟ್ಕೊಂಡು ಬರ್ತಿದ್ದಾಳೆ ಔಷಧಿ ಪಂಪ್ ನೇತಾಕೊಂಡು. ಸೊ ಇಲ್ಲಿ ಮನೆ ಹತ್ರ ಬಂದ್ವಿ. ನಮ್ಮ ಟಾಮಿ ಬಡ್ಕೊತಿದ್ದಂತೆ ಹೇಳ್ಬಿಟ್ಟು ಬಿಡ್ತಿದ್ರು. ಹಾಗಲಕಾಯಿ ಮತ್ತು ಬೀನ್ಸ್ ಕುಯ್ಕೊಂಡಿದ್ವಲ್ಲ, ಅದನ್ನೆಲ್ಲ ಚೀಲ ಮಾಡಬೇಕಿತ್ತು. ಇವಾಗ ಮಾಡ್ತಿದ್ವಿ. ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ತಂಗಿ ಮಾಡ್ತಿದ್ರು. ಸೊ ನಾನಲ್ಲಿ ಅವ್ರ ಚೀಲ ಎಲ್ಲ ಮಾಡಿದ್ನೆಲ್ಲ ನಾನು ತೆಗ್ದು ಇಡ್ತಿದ್ದೆ ಫ್ರೆಂಡ್ಸ್ ಆಟೋದೊಳಗಡೆ. ನಮ್ಮ ಅಪ್ಪಗೆ ಮಂಡಿ ನೋವು. ಸೊ ಫ್ರೆಂಡ್ಸ್, ಮಂಡಿ ನೋವಿಗೇನಾದರೂ ಮನೆ ಮದ್ದಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ.